ಬೆಗ್ಲಿ ಹೊಸಹಳ್ಳಿಯಲ್ಲಿ ಶ್ರೀ ಅಷ್ಟಮೂರ್ತಮ್ಮ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ. ಸುದ್ದಿಯ ವಿವರ. ಕೋಲಾರ ತಾಲೂಕಿನ ಬೆಗ್ಲಿ ಹೊಸಹಳ್ಳಿಯ ಶ್ರೀ ಅಷ್ಟಮೂರ್ತಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ಮೇ 13ರಂದು ಬುಧವಾರ ನಡೆದಿದ್ದು, ಈ ಸಂಬಂಧ ಮಂಗಳವಾರ ಗೋಧೂಳಿ ಲಗ್ನದಲ್ಲಿ ಗಂಗೆ ಪೂಜೆ, ಗಣಪತಿ ಪೂಜೆ, ಪುಣ್ಯಾಹವಾಚನ, ವಾಸ್ತುಪೂಜೆ, ಕಲಶಾರಾಧನೆ, ಹೋಮಗಳು, ಲಘು ಪೂರ್ಣಾಹುತಿ, ಮೂರ್ತಿಗೆ ಅಷ್ಟಾಬಂಧನ ನಡೆಯಿತು. ಬುಧವಾರ ಬ್ರಾಹ್ಮಿ ಮಹೋತ್ಸವದಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನ್ಮಲನ, ಕಲಶಾರಾಧನೆ, ಹೋಮಗಳು, ಕುಂಭಾಭಿಷೇಕ, ಪಂಚಾಮೃತಾಭಿಷೇಕ, ಅಲಂಕಾರ ನಡೆಯದಿದ್ದು, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ದೇವಸ್ಥಾನದ ಅರ್ಚಕರಾದ ಎಸ್. ಮುನಿಸ್ವಾಮಿನವರು ಮಾತನಾಡಿ, ತಾತನ ಕಾಲದಿಂದಲೂ ಚಿಕ್ಕ ಗರ್ಭಗುಡಿ ಇದ್ದು ದೇಗುಲದ ಜೀರ್ಣೋದ್ಧಾರ ಮಾಡಬೇಕೆಂಬ ತಂದೆಯ ಆಸೆ ಇದೀಗ ನೆರವೇರಿದೆ. ಭಕ್ತರು ಮಾಡಿಕೊಳ್ಳುವ ಹರಕೆ ಮತ್ತು ಸಂಕಲ್ಪಗಳು ನೆರವೇರುತ್ತಿದ್ದು, ದೇಗುಲದ ಕಾರ್ಯಕ್ರಮದಲ್ಲಿ ಭಕ್ತರು ಭಾಗವಹಿಸುವ ಮೂಲಕ ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ದೇಗುಲದ ಧರ್ಮದರ್ಶಿ ಪಾರ್ವತಮ್ಮ ಮುನಿಸ್ವಾಮಿ ಮಾತನಾಡಿ, ಹುತ್ತದ ಮಾದರಿಯಲ್ಲಿದ್ದ ಸಣ್ಣ ದೇಗುಲಕ್ಕೆ ಆಗಮಿಸಿದ ಊರಿನ ಮುಖಂಡರಾದ ಬೆಗ್ಲಿ ಸೂರ್ಯಪ್ರಕಾಶ್ರವರು ದೇವಿ ದರ್ಶನ ಮಾಡಿ ಹರಕೆ ಕಟ್ಟಿಕೊಂಡಿದ್ದು, ಸಂಕಲ್ಪ ನೆರವೇರಿದ ಕಾರಣ ಪುನಃ ದೇಗುಲಕ್ಕೆ ಆಗಮಿಸಿ ಶೀಟುಗಳನ್ನು ಹಾಕಿಕೊಟ್ಟು ಸಹಕರಿಸಿದರು. ಇದೀಗ ಭಕ್ತರ ಸಹಕಾರದಿಂದ ದೇವಾಲಯದ ಜೀರ್ಣೋದ್ಧಾರ ಮಾಡಲಾಗಿದೆ. ಮಂಗಳವಾರ, ಶುಕ್ರವಾರ ಅಭಿಷೇಕ ನಡೆಯಲಿದ್ದು, ಭಕ್ತರು ಕಿಕ್ಕಿರಿದಿರುತ್ತಾರೆ ಎಂದು ಹೇಳಿದರು. ಭಕ್ತರಾದ ಶಿಲ್ಪ ಬಸವರಾಜ್, ಮೋನಿಕಾ ಮೂರ್ತಿ, ರಾಘವೇಂದ್ರ, ನಿತ್ಯಶ್ರೀ, ದೀಕ್ಷಾ, ವತ್ಸಲ, ಆದಿತ್ಯ ಹಾಜರಿದ್ದರು. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗರುಗಳು ದೇವಸ್ಥಾನಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ನಮಸ್ಕಾರ. ವಿಶ್ವೇಶ್ವರ ಗ್ರಾಮದಲ್ಲಿ ನಮ್ಮ ಅಷ್ಟಮೂರ್ತಮ್ಮ ದೇವಿ ನೆಲೆಸಿದ್ದಾರೆ. ಇಲ್ಲಿ ಮೊದಲು ಚಿಕ್ಕದಾಗಿ ಒಂದು ಬರೀ ಹುತ್ತ ಥರ ಇತ್ತು, ಬರೀ ಚಿಕ್ಕ ಗುಡಿ ಇದ್ದಿದ್ದು.
ಆಮೇಲೆ ಭಕ್ತಾದಿಗಳು ಬಂದು ಹೋಗಿ ನಮ್ಮೂರು ಹಿರಿಯರು ಬಂದವರಿಗೆಲ್ಲ ಒಳ್ಳೆಯದಾಗಿ ಸ್ವಲ್ಪ ಗುಡಿ ಕಟ್ಕೊಟ್ಟಿದ್ರು. ನಾವು ನಮ್ಮ ತಂದೆ ಆಸೆ ಗೋಪುರ ಕಟ್ಟಬೇಕು ಅಂತ ಅವತ್ತಿಂದ ಇತ್ತು, ಕನಸಿತ್ತು. ಇವತ್ತು ನಾವು ಗೋಪುರ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದೀರಿ. ಇಲ್ಲಿ ಬಂದವರಿಗೆ ಏನೇ ಅರಕೆ ಮಾಡ್ಕೊಂಡು ಹೋಗಲಿ, ಒಳ್ಳೆಯದಾಗಿದೆ. ಪ್ರತಿಯೊಬ್ಬರು ಬರ್ತಾ ಇದ್ದಾರೆ, ಒಳ್ಳೆಯ ಜನ ಚೆನ್ನಾಗಿ ಬರ್ತಾ ಇದ್ದಾರೆ. ಇವತ್ತು ನಾವು ಕಳಸ ಪ್ರತಿಷ್ಠಾಪನೆ ಮತ್ತು ದೇವಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ನಮ್ಮ ಒಂದು ಊರಿಗೆ, ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರಿಗೆ ಮತ್ತು ಕೋಲಾರ ಜನತೆಗೆ ಶುಭ ಕೋರುತ್ತಾ ಈ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಆಮೇಲೆ ನಿಮಗೆ ಅನುಗ್ರಹ ಹೆಂಗಾಯ್ತು ಇದನ್ನು ದೇವಸ್ಥಾನ ಕಟ್ಟಲೇಬೇಕು ಅಂತ? ನಮ್ಮ ತಾತನವರು ಮೊದಲು ಚಿಕ್ಕದಾಗ ಕಟ್ಕೊಂಡಿದ್ರು. ಆಮೇಲೆ ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಅವ್ರು ಕಟ್ತಾ ಇದ್ರು. ಆಮೇಲೆ ಇವಾಗ ನಮ್ಮ ಅಪ್ಪನ ಆಸೆ ಗುಡಿ ಕಟ್ಟಿದ್ರು. ಮತ್ತು ಗೋಪುರ ಕಟ್ಟಬೇಕು ಅಂತ ಆಸೆ ಇತ್ತು, ತೀರೇ ಬಿಟ್ಟಿದ್ದಾರೆ ನಮ್ಮ ಅಪ್ಪ ಅವರು. ಆದರೂ ನಾವು ಅವತ್ತಿಂದ ತಾಯಿ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅದರಿಂದ ನಾವು ಆ ತಾಯಿ ಅನುಗ್ರಹ ಯಾರೇ ಬರಲಿ, ಏನೇ ಅರ್ಕೆ ಮಾಡ್ಕೊಳ್ಳಿ, ಸತ್ಯ ಇದೆ. ಜನ ಏನೇ ನಂಬ್ಕೊಂಡೋದ್ರೂ ನೆರವೇರುತ್ತದೆ. ಮಹಿಮೆ ಏನು ತಾಯಿದು ಅಂದ್ರೆ? ಆರೋಗ್ಯ ಅನಾರೋಗ್ಯ ಇದ್ರೆ ಎಲ್ಲ ಏನೇ ಬೇಡ್ಕೊಂಡು ಅರ್ಕೆಗಳು ಮಕ್ಕಳು ಆಗದಿದ್ರೆ ಮದುವೆ ಏನಾದರೂ ಮದುವೆ ಆಗ್ತದೆ. ಯಾರನ್ನ ಕಷ್ಟದಾಗಿದ್ರು ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ನಾವು ಏನೇ ನೆನ್ಕೊಂಡು ಹೋಗ್ಲಿ, ಅರ್ಕೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗಿ ಆಗುತ್ತೆ. ಹೇಳಿ. ವಾರಕ್ಕೆ ಒಂದ್ಸಾರಿ ವಿಶೇಷ ಪೂಜೆ ಶುಕ್ರವಾರ ವಿಶೇಷವಾಗಿರುತ್ತೆ. ಮಂಗಳವಾರನೂ ಬಂದರೆ ಬರ್ತಾ ಇರ್ತಾರೆ, ಮಂಗಳವಾರ ಮಾಡ್ತಾರೆ. ಮಂಗಳವಾರ ವಿಶೇಷವಾಗಿರುತ್ತೆ. ಬೆಳಿಗ್ಗೆನ ಸಾಯಂಕಾಲನ ಕಾರ್ಯಕ್ರಮ? ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ಮಹಾಮಂಗಳ ಇರ್ತಿರ್ತಾರೆ. ಮಂಗಳವಾರನೂ ಮಂಗಳವಾರ ಬೆಳಿಗ್ಗೆ ಆಗಿರ್ತದೆ, ಶುಕ್ರವಾರ ಮಧ್ಯಾಹ್ನ ಇರ್ತದೆ. 2 ದಿವಸ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಜನ ಇದ್ರೆ 4 ಗಂಟೆವರೆಗೂ 5 ಗಂಟೆವರೆಗೂ ಇದೆ. ಇವತ್ತು ಪ್ರತಿಷ್ಠಾಪನೆ ಆಯ್ತಾ? ಏನಾಯ್ತು ವಿಶೇಷ? ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ. ವಿಗ್ರಹ ಮಾಡಿ ಮೊದಲು ಬರೀ ಹುತ್ತಾ ಇದ್ದಿದ್ದು, ಇವಾಗ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಳಶ ಪ್ರತಿಷ್ಠಾಪನೆ ಮಾಡಿ ಇವತ್ತು ಚೆನ್ನಾಗಿ ಇದು ಮಾಡಿದೆ. ಜನ ಅಷ್ಟು ಚೆನ್ನಾಗಿ ಇದೆ. ಅವ್ರ ಜನನೇ ಇದು ದೇವಿಗೆ ಪ್ರೇರಣೆ ಆಗಿ ಅವರ ಸಹಕಾರ ಸಂಭವದಿಂದ ನಾವು ನಮ್ಮ ಒಂದು ತಂದೆಯವರ ಆಸೆ ಚಿಕ್ಕ ಗೋಪುರ ಕಟ್ಟಬೇಕು ಅಂದ್ಬಿಟ್ಟು ಹೊರಟ್ಬಿಟ್ರು. ಅದನ್ನೇ ಅವ್ರ ತಂದೆ ಆಸೆನ ನಾವು ನೆರವೇರಿಸಿದ್ರೆ ಅದಕ್ಕೆ ತಾಯಿ ಮಾತ್ರ ಪವರ್ಫುಲ್ ಇದೆ. ಬೆಳಿಗ್ಗೆಯಿಂದ ಏನೇನಾಯಿತು? ಹೂವಿನ ಅಲಂಕಾರ, ಪಂಚಾಮೃತ ಜನ ಆಯ್ತು ದೇವಿಗೆ. ಬೆಳಿಗ್ಗೆಯಿಂದ ಗೋಮಾದಿಗಳಾಯಿತು, ಕಲಶ ಪೂಜೆ ಆಯಿತು, ಪಂಚಾಮೃತ ಅಭಿಷೇಕ, ಕುಂಭಾಭಿಷೇಕ, ಮತ್ತು ಇವಾಗ ತೀರ್ಥ ಪ್ರಸಾದ ವಿನಿಯೋಗ ಇದೆ, ಮತ್ತು ಅನ್ನ ಸಮರ್ಪಣೆ ಕೂಡ ಇದೆ. ದಯವಿಟ್ಟು ಎಲ್ಲರೂ ಬಂದು ಅನ್ನ ಸಮರ್ಪಣೆ ಮಾಡ್ಕೊಂಡು. ತಾವು ತಮ್ಮ ಹೆಸರೇನು, ಏನಾಗಿದ್ದೀರಾ ಇಲ್ಲಿ? ತಮ್ಮ ಹೆಸರು ಎನ್ ಮುನ್ಸ್ವಾಮಿ ಅಂತ. ನಮ್ಮ ಮಿಸ್ಸಸ್ ಬಂದು ಪಾರ್ವತಮ್ಮ ಅಂತ, ಅವರು ಉಪಾಧ್ಯಕ್ಷ ಆಗಿದ್ದಾರೆ ಪಂಚಾಯತಿನಿಗೆ. ನಾವಿಲ್ಲಿ ಪೂಜೆ ಮಾಡೋ ಅಷ್ಟಕ್ಕೆ ನಾವೇ. ನಮ್ಮ ಮೊದಲು ತಾತನ ಮಾಡ್ಕೊಂಬತ್ತಾದ್ರು, ಮತ್ತು ನಮ್ಮ ಚಿಕ್ಕಪ್ಪನವ್ರು ಮಾಡ್ತಾಯಿದ್ರು. ಇವಾಗ ನಾವು ಮಾಡ್ತಾಯಿದ್ರೆ ಇದು ನಮ್ಮ ಮನೆಸ್ಥಾನದಕ್ಕೆ ದೇವಿ, ನಮ್ಮ ಒಂದು ಕುಲದೇವಿ ಇದ್ದಾಗೆ. ಎಲ್ರಿಗೂ ಇಲ್ಲಿ ನಮ್ಮ ಊರಿನಲ್ಲಿ ಯಾರೇ ಇರಲಿ, ಏನೇ ಕಷ್ಟ ಬರಲಿ, ಇಲ್ಲಿ ಬಂದು ನೆನ್ಕೊಂಡು ಹೋದ್ರೆ ಸಾಕು, ಕಷ್ಟ ಪರ್ಫೆಕ್ಟ್ ಆಗುತ್ತೆ. ಅರಕೆ ಕಟ್ಕೊಂಡು ಹೋದ್ರೆ ಸಾಕು. ಮುನಿಸ್ವಾಮಿ ಅಂತೇಳಿ ಬಿಗ್ಲಿ ಹೊಸಳ್ಳಿ ಗ್ರಾಮಸ್ಥರೆಲ್ಲರೂ ಸಹ ಭಕ್ತಾದಿಗಳು ಬಂದು ಎಲ್ಲರೂ ಶುಕ್ರವಾರ ಮತ್ತು ಮಂಗಳವಾರ ಬಂದು ಇಲ್ಲಿ ಪೂಜೆ ಮಾಡಿ ಅರಿಕೆ ಕಟ್ಕೊಂಡು, ಮಕ್ಕಳಿಂದವ್ರು ಮಕ್ಕಳು ಆಗಿದ್ದಾವೆ, ಆರೋಗ್ಯ ಚೆನ್ನಾಗಿ ಆಗಿದೆ. ಭಕ್ತಾದಿಗಳು ಯಾವಾಗೂ ಬರ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ಥಳದಲ್ಲಿ ಬಂದು ತಿಳ್ಕೊಂಡು ಹೋದವ್ರಿಗೆ ತುಂಬ ಅನುಕೂಲ ಆಗಿದೆ. ಆ ಕಾರಣದಿಂದ ಭಕ್ತಾದಿಗಳು ಯಾವಾಗೂ ಬರ್ತಾರೆ. ಈ ತಾಯಿನ ಶಕ್ತಿ ಅವ್ರಿಗೆ ತುಂಬ ಅನುಕೂಲ ಆಗಿದೆ. ಸೂರ್ಯಪ್ರಕಾಶ್ಗೆ ಸೂರ್ಯಪ್ರಕಾಶ್ ಅಂತೇಳಿ ಅವರಿಗೆ ಹೊಟ್ಟೆ ನೋವು ಇರ್ತದೆ. ನಾವು ಚಿಕ್ಕ ಹುಡುಗರು ಆ ಹೊಟ್ಟೆ ನೋವು ಇದ್ದಾಗ ಇಲ್ಲಿ ಅರ್ಕೆ ಕಟ್ಕೊಂಡಿರ್ತೀವಿ. ಆಪರೇಷನ್ ಮಾಡ್ಬೇಕಂದಿದ್ದು ಇದು ಕೂಡ ಒಳ್ಳೇದಾಗಿ ಅವರೇ ಇದು ಗುಡಿಗೆ ಪ್ರೇರಣೆ. ನಮ್ಮೂರಲ್ಲಿ ಹಿರಿಯರವರು ಅವರೇ ಇದಕ್ಕೆ ಗುಡಿ ಕಟ್ಟಿ ಅವ್ರಿಗೆ ಒಳ್ಳೇದು, ಫಸ್ಟ್ ಅವ್ರಿಗೆ ಒಳ್ಳೇದಾಗಿ ಆಮೇಲೆ ಅವರೇ ಇಂಪ್ರೂವ್ಮೆಂಟ್ ಮಾಡಿದ್ರು. ಮೊದಲೆಲ್ಲ ಬರೀ ಮುಳ್ಳಾಗಿಲ್ಲ ಇತ್ತು, ಇದೆಲ್ಲ ಏನಿಲ್ಲ. ಅವರು ಒಳ್ಳೇದಾಗಿ ಹೊಟ್ಟೆ ನೋವು ಆಪರೇಷನ್ ಆಗ್ಬೇಕಂತಿದ್ದು ಕೂಡ ಇಲ್ಲಿ ಎತ್ಕೊಂಡು ಹೋಗಿದ್ದು ಕ್ಲಿಯರ್ ಆಗಿದೆ. ಆಮೇಲೆ ಅವರು ಗುಡಿ ಕಟ್ಟಿಗೆ ಇದೆಲ್ಲ ನೋಡಿ ಕಾಂಪೌಂಡ್ ಎಲ್ಲ ಮಾಡಿದವರೇ ಬಿಗ್ಲಿ ಸೂರ್ಯಪ್ರಕಾಶ್. ಅವ್ರಿಗೆ ಒಳ್ಳೇದಾಗಿ ಪ್ರತಿಯೊಬ್ಬರು ಒಬ್ಬರು ನೋಡ್ಕೊಂಡು ಒಬ್ಬರು ಜನ ಕಿಕ್ಕಿರ್ತಾರೆ, ಬೇಕಾದ್ರೆ ನೋಡ್ಕೊಳ್ರಿ. ಎಲ್ರಿಗೂ ಒಳ್ಳೇದಾಗಿದೆ. ಮಕ್ಕಳಾಗಿದೆ, ಕಷ್ಟ ಪರಿಹಾರ ಆಗಿದೆ. ಮಾಟ ಮಂತ್ರಗಳು ಏನೇ ಇರಲಿ, ಅವ್ರಿಗೆ ಏನೇ ಇಲ್ಲ ಅಂದ್ಕೊಂಡು ಬಂದರೆ ಪರಿಹಾರ ಆಗಿದೆ. ಸರ್ ಇಲ್ಲಿ ಚಿಕ್ಕದಾಗಿ ಉತ್ತಿದ್ದು, ಆಮೇಲೆ ಸೂರ್ಯಪ್ರಕಾಶ್ ಅವರು ಬಂದು ಇಲ್ಲಿ ಎಲ್ಲೋ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರಂತೆ. ಇಲ್ಲಿ ಬಂದು ಅರಿಕೆ ಮಾಡ್ಕೊಂಡು ಹೋದ್ಮೇಲೆ ಆ ಅರಿಕೆ ಪ್ರಕಾರ ಆಪರೇಷನ್ ಮಾಡದೆ ಅವ್ರಿಗೆ ಅದೇ ರೀತಿ ವಾಸಿ ಆಯ್ತಂತೆ. ಆ ಕಾರಣದಿಂದ
ಚಿಕ್ಕದಾಗಿ ಒಂದು ಛಾವಣಿ ಹಾಕಿದ್ರು. ಆಮೇಲೆ ಅವ್ರಿಗಿನ್ನೂ ಚೆನ್ನಾಗಿ ರಾಜಕೀಯದಲ್ಲಿ ಮುಂದೆ ಬಂದ್ರು. ಆ ಕಾರಣಕ್ಕಾಗಿ ಇನ್ನೊಂದು ಛಾವಣಿ ಎತ್ತಿದ್ರು. ಮನೆ ತರ ಇತ್ತು. ಈಗ ಆ ಮನೆ ತರ ಇದ್ದಿದ್ದು ನಾವು ನಮ್ಮ ಮನೆಯಲ್ಲಿ ನಮ್ಮ ಮಾವ ತುಂಬಾ ಅಭಿಮಾನದಿಂದ ಇದೆಲ್ಲ ರೋಡ್ನಿಂದ ಇಲ್ಲಿವರೆಗೂ ನಮಗೆ ಜಾಗ ಇದು ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಎಲ್ಲ ಭಕ್ತಾದಿಗಳು ಬರಲಿ ಅಂತೇಳಿ ಅವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾವು ಈ ಜಮೀನನ್ನ ದೇವಸ್ಥಾನಕ್ಕೆ ಬಿಟ್ಬಿಟ್ಟಿದ್ದೀವಿ. ಆ ಪ್ರಕಾಶ್ ಅಣ್ಣವರು ಇಲ್ಲಿ ಬಂಡವಾಳ ಹಾಕಿ ಇದು ಭಕ್ತಾದಿಗಳೆಲ್ಲ ಸೇರಿಸಿ ಇಷ್ಟೊಂದು ಮುಂದುವರಿಸಿದಾಗ ನಾವು ಕೊನೆಯದಾಗಿ ನಾವು ಗೋಪುರವನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ವಿ. ಕಲಶ ಪ್ರತಿಷ್ಠಾಪನೆ ಮಾಡಿದ್ವಿ. ಸರಿ.